ಆ ಭಾರಿ ದಿನಗಳ ನಂತರ ಒಂದು ಪತ್ರಕರ್ತರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಅಭಿಪ್ರಾಯದಂತೆ ಈ ಪ್ರೆಸ್ ಮೀಟ್ ಅನ್ನು ನಾವು ಆಯೋಜನೆ ಮಾಡಿದ್ದೀವಿ. ವಿಶೇಷವಾಗಿ ಏನು ಅಂತಂದ್ರೆ, ಮೊನ್ನೆ ಚಿಕ್ಕಮಗಳೂರು ಜಿಲ್ಲೆ ಬಂದ್ ಕರೆಯನ್ನ ಕೊಟ್ಟಿದ್ರು. ಆ ಬಂದ್ ಕರೆಯನ್ನ ಕೊಟ್ಟಿರ್ತಕ್ಕಂಥ ಸಂಘಟನೆಗಳ ಜೊತೆಗೆ ರಾಜಕೀಯ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಕೂಡ ಆ ಬಂದನ್ನ ಬೆಂಬಲಿಸಿದ್ರು. ನಾವುಗಳು ಯಾರು ಸಹಿತ ಬಂದನ್ನ ಬೆಂಬಲಿಸ್ಲಿಕ್ಕೆ ಬಹಿರಂಗವಾಗಿ ಹೋಗದೆ ಇದ್ರು ಸಹ ನಾವೆಲ್ಲರೂ ಸಹ ಆ ಬಂದಿಗೆ ಒಂದು ರೀತಿಯ ಸಹಕಾರವನ್ನು ಕೊಟ್ವಿ. ಯಾಕೆ ಅಂತಂದ್ರೆ, ಕೆಲವು ಸಂಘಟನೆಗಳ ಭಾವನೆಗಳಿಗೆ ನೋವಾಗಿದೆ. ಆದ ಕಾರಣದಿಂದ ಅವರ ಭಾವನೆಗೆ ಸರಿಯಾಗಿ ನಾವು ಬಂದನ್ನ ಬೆಂಬಲಿಸೋಣ ಅನ್ನುವಂಥ ಅಭಿಪ್ರಾಯಕ್ಕೆ, ಬಂದ್ಗೆ ಒಂದು ಸಹಕಾರ ಕೊಡೋಣ, ನಾವೆಲ್ಲೂ ಪ್ರತಿರೋಧವನ್ನು ತೋರಿಸಬಾರ್ದು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಅದನ್ನ ಒಂಥರ ಮೂಕ ಪ್ರೇಕ್ಷಕನಾಗಿ ನೋಡುವಂತ ಪ್ರಯತ್ನವನ್ನು ಮಾಡ್ತು. ಆದರೆ ಅದನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬಿಜೆಪಿಯ ಮುಖಂಡರುಗಳು ಶೃಂಗೇರಿಯಲ್ಲಿ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರುಗಳಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಅವಾಚ್ಯವಾದ ಶಬ್ದಗಳಿಂದ ನಿಂದಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಅದು ಇಲ್ಲೇ ಇರ್ತಕ್ಕಂಥ ಮಾಧ್ಯಮಗಳಲ್ಲೂ ಸಹಿತ ನಾವು ಅದನ್ನ ಗಮನಿಸಿದೀವಿ. ಆದ್ರಿಂದ ತುಂಬಾ ಸ್ಪಷ್ಟವಾಗಿ ಅವ್ರಿಗೆ ಹೇಳ್ಬೇಕಾದಂತೆ, ಆ ಪಕ್ಷವನ್ನ ಬೆಂಬಲಿಸ್ತಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಇಂತಹ ಕಾರ್ಯಕರ್ತರುಗಳನ್ನ ಬಿಜೆಪಿ ಯಾಕೆ ಮೋಸ ಮಾಡ್ತಾ ಇದೆ ಅನ್ನುವಂಥದ್ದು ನನ್ನ ಪ್ರಶ್ನೆ. ಯಾಕೆ ಅಂತಂದ್ರೆ, ಈಗ ಎಲ್ಲ ವಿವರಗಳು ಬಿಡುಗಡೆ ಆಗಿದೆ. ಆ ಬಿಡುಗಡೆ ಆಗಿರುವ ವಿವರಗಳಂತೆ ಕೊಲೆ ಆಗಿರ್ತಕ್ಕಂಥ ಸುಹಾಸ್ ಶೆಟ್ಟಿ ಅಡ್ಮಿಟೆಡ್ಲಿ ಒಬ್ಬ ರೌಡಿ ಶೀಟರ್. ಆತ ಎರಡೆರಡು ಕೊಲೆ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದವ. ಮತ್ತು ಆ ರೌಡಿ ಶೀಟರ್ ಅನ್ನ ತೆಗೆದಿದ್ಯಾರು ಅಂತಂದ್ರೆ, ಈಗ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಗೃಹ ಸಚಿವರಾಗಿರೋ ಸಂದರ್ಭದಲ್ಲೇನೆ ಆ ರೌಡಿ ಶೀಟರ್ನ ಆತನ ಮೇಲೆ ತೆಗೆದಿದ್ದಾರೆ. ಈಗ ಯಾಕಾಗಿ ಮೊಸಳೆ ಕಣ್ಣೀರನ್ನು ಸುರಿಸ್ತಾ ಇದ್ದೀರಿ? ಕೊಲೆ ನಡೆದಿರ್ತಕ್ಕಂಥದ್ದು ಈಗಲೂ ಸಹಿತ ಕಾಂಗ್ರೆಸ್ ಪಕ್ಷ ಅತಿ ತೀವ್ರವಾದ ಶಬ್ದಗಳಲ್ಲಿ ಖಂಡಿಸುತ್ತೆ. ಯಾವುದೇ ಅಪರಾಧಿಯಾಗಿರ್ಲಿ ಅಥವಾ ಯಾವುದೇ ಜನಾಂಗ ಧರ್ಮಕ್ಕೆ ಸೇರಿದವರಾಗಿರ್ಲಿ, ಪರಸ್ಪರರು ಕಾನೂನನ್ನ ಕೈಗೆತ್ತಿಕೊಳ್ತಕ್ಕಂಥ ಯಾರಿಗೂ ಸಹಿತ ಈ ದೇಶದಲ್ಲಿ ಅವಕಾಶ ಇಲ್ಲ. ತಪ್ಪುಗಳು ನಡೆದಿದ್ರೆ ಅದನ್ನ ತೀರ್ಮಾನವನ್ನು ಕೊಡ್ಲಿಕ್ಕೆ ನ್ಯಾಯಾಲಯ ಇದೆ, ತೀರ್ಮಾನವನ್ನ ಕೊಡ್ತಿತ್ತು. ಅದರ ಒಳಗಡೆನೆ ದ್ವೇಷಗಳಿಗೆ ಕೊನೆಯೇ ಇಲ್ಲದಂತೆ ಈ ರೀತಿ ಪರಸ್ಪರ ಕೊಲೆ ಮಾಡ್ಕೊಳ್ತಕ್ಕಂಥದ್ದು, ಚೂರಿ ಇರುತ್ತ ಮಾಡ್ಕೊಳ್ತಕ್ಕಂಥದ್ದನ್ನ ಕಾಂಗ್ರೆಸ್ ಪಕ್ಷ ತುಂಬಾ ಸ್ಪಷ್ಟವಾದ ಶಬ್ದಗಳಲ್ಲಿ ಖಂಡಿಸುತ್ತದೆ. ವಿಶೇಷವಾಗಿ ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿಯ ಹತ್ಯೆಗೆ ಕೆಲವು ದಿನಗಳ ಮುಂಚೆ ಒಬ್ಬ ಅಶ್ರಫ್ ಅನ್ನೋನ್ನ ಕೊಲೆ ಆಯ್ತು. ಅಶ್ರಫ್ ಹೇಳಿ ಕೇಳಿ ರೌಡಿ ಶೀಟರ್ ಅಲ್ಲ. ಅಶ್ರಫ್ ಕುಡುಪಿಗೆ ಬಂದಿದ್ ಯಾಕೆ ಅಂತಂದ್ರೆ ಕೂಲಿ ಕೆಲಸಕ್ಕಾಗಿ. ಮತ್ತು ಅವನನ್ನ ಫಾಸ್ಟ್ ರೆಕಾರ್ಡ್ಸ್ ಅನ್ನು ನೋಡಿದಾಗ ಆತ ಮಾನಸಿಕವಾಗಿ ಸ್ವಲ್ಪ ವಿಕಲಚೇತನರಾಗಿದ್ರು ಅನ್ನುವಂಥದ್ದು ಈಗ ನಮ್ಗೆ ಗೊತ್ತಾಗ್ತಿದೆ. ಆತನನ್ನ ಯಾವ ಕಾರಣವೂ ಇಲ್ಲದೆ ಒಂದು ಧರ್ಮ ಅಂತ ಹೇಳಿ ಕಾರಣಕ್ಕಾಗಿ ಆತನನ್ನ ಕೊಲ್ತಕ್ಕಂಥ ಪ್ರಯತ್ನವನ್ನ ಒಂದು ಗುಂಪು ಮಾಡ್ತು. ಆ ಗುಂಪು ಹೇಳಿ ಕೇಳಿ ಯಾರು, ಯಾವ ಪಕ್ಷ, ಯಾವ ಗುಂಪು ಅನ್ನೋದು ನಾನು ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ, ಎಲ್ರಿಗೂ ಗೊತ್ತಾಗಿದೆ. ಇಲ್ಲಿ ಪ್ರಶ್ನೆ, ಸುಹಾಸ್ ಶೆಟ್ಟಿಯ ಕೊಲೆಯ ನೆಪವನ್ನಾಗಿಟ್ಕೊಂಡು ಬಂದನ್ನ ಆಚರಣೆ ಮಾಡ್ತಿರ್ತಕ್ಕಂಥ ಆ ಗೆಳೆಯರವ್ರು, ನಾವ್ ಯಾರನ್ನೂ ನಮ್ಮ ವಿರೋಧ ಪಕ್ಷ ಅನ್ನೋ ಕಾರಣಕ್ಕಾಗಿ ಟೀಕೆ ಮಾಡ್ಲಿಕ್ಕೆ ತಡೆಯಿಲ್ಲ ನಾವು. ಆ ಗೆಳೆಯರಲ್ಲಿ ನನ್ನ ಪ್ರಶ್ನೆ, ಆರ್ ಅಶೋಕ್ ಮಗ ಯಾಕೆ ಬೀದಿಯಲ್ಲಿ ಹೊಡೆದಾಡ್ತಾ ಇಲ್ಲ? ಬಿಜೆಪಿಯ ಮುಂಚೂಣಿಯ ಯಾವ ಮುಖಂಡರುಗಳ ಮಕ್ಕಳು ಸಹಿತ ಯಾಕೆ ಈ ರೀತಿಯಾಗಿ ಹೊಡೆದಾಟಗಳಲ್ಲಿ, ಪರಸ್ಪರ ಕೊಲೆ ಇರಿತಗಳಲ್ಲಿ ಭಾಗಿಯಾಗ್ತಾ ಇಲ್ಲ? ನಿಮಗೆ ಪ್ರಚೋದನೆ ಮಾಡಿ ಹೊರಗಡೆ ಏನು ಬಿಡ್ತಾ ಇದ್ದಾರೆ ಅವರುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಆ ಗೆಳೆಯರ ಬಗ್ಗೆ ವಿನಂತಿಯನ್ನು ಮಾಡ್ತೇವೆ. ಯಾಕೆಂದ್ರೆ ರೌಡಿ ಶೀಟರ್ ಹಾಕ್ಸೋರು ಅವರೇ, ಶವದ ಮೆರವಣಿಗೆಯನ್ನು ಮಾಡಿಸೋರು ಬಿಜೆಪಿಯವರೇ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಅರ್ಥ ಇಟ್ಕೊಳ್ಬೇಕು. ಅದು ಸುಹಾಸ್ ಶೆಟ್ಟಿಯ ಪ್ರಕರಣದಲ್ಲಿ ತುಂಬಾ ಸ್ಪಷ್ಟವಾಗಿದೆ. ಅದೇನು ಅಂದ್ರೆ, ಸುಹಾಸ್ ಶೆಟ್ಟಿಯ ಮೇಲೆ ರೌಡಿ ಶೀಟರ್ ಆಗಿರತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಅಲ್ಲ. ಇದು ಒಂದೇ. ಎರಡನೇ ಸಂಗತಿ, ಸುಹಾಸ್ ಶೆಟ್ಟಿಯ ಕೊಲೆಗೆ ಪ್ರಕರಣದಲ್ಲಿ ಅದನ್ನ ಒಂದು ಧಾರ್ಮಿಕ ಸಂಘರ್ಷ ಅನ್ನುವ ರೀತಿಯ ಪ್ರಯತ್ನವನ್ನು ಮಾಡಿ ಹಿಂದೂ ಕಾರ್ಯಕರ್ತ ಅಂತ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ಇಷ್ಟಕ್ಕೂ ಯಾವುದೇ ಒಂದು ಧರ್ಮಕ್ಕೆ
ಕಾರ್ಯಕರ್ತರು ಇರೋದಿಲ್ಲ. ಆ ಧರ್ಮಗಳನ್ನ ಅನುಸರಣೆ ಮಾಡ್ತಕ್ಕಂಥ, ಉಪಾಸನೆ ಮಾಡ್ತಕ್ಕಂಥ ಇರ್ತಾರೆ. ಆತನನ್ನ ಬಜರಂಗ ದಳದ ಕಾರ್ಯಕರ್ತ ಅಂತ ಕರೀಲಿ ಅಥವಾ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತ ಅಂತ ಕರೀಲಿ, ಚುನಾವಣೆ ಸಮಯದಲ್ಲಿ ಬಿಜೆಪಿ ಕೆಲಸ ಮಾಡಿದ ಕಾರ್ಯಕರ್ತ ಅಂತ ಕರೀಲಿ, ಒಂದು ಧರ್ಮದ ಕಾರ್ಯಕರ್ತ ಯಾವುದೇ ಒಂದು ಧರ್ಮವನ್ನ ಯಾರ ಕೈಗೂ ಗುತ್ತಿಗೆಯನ್ನ ಕೊಟ್ಟಿಲ್ಲ. ಯಾಕಂದ್ರೆ ನಾವಿಲ್ಲಿ ಹೆಚ್ಚಿನವ್ರು ನಾವೇನ್ ಕೂತಿದ್ದೀವಿ, ನಾವೆಲ್ಲ ಹಿಂದೂ ಸಮುದಾಯದಿಂದ ಹಿಂದೂ ಧರ್ಮಕ್ಕೆ ಸೇರಿದವರೇ ನಾವು ಬಂದು ಕೂತಿದ್ದೀವಿ ಅನ್ನುವಂಥದ್ದನ್ನ ಮಾಧ್ಯಮಗಳು ಮತ್ತು ಈ ರೀತಿಯಾಗಿ ಚರ್ಚೆ, ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಮಾಡ್ತಿರ್ತಕ್ಕಂಥವ್ರನ್ನ ನೋಡ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ವಿನಂತಿ ಅಷ್ಟೇ, ಈ ನೆಲದಲ್ಲಿ ಇನ್ನೊಂದು ಸುಹಾಸ್ ಶೆಟ್ಟಿಯ ಕೊಲೆ ಆಗ್ಬಾರ್ದು, ಇನ್ನೊಂದು ಅಶ್ರಫ್ನ ಕೊಲೆಯನ್ನು ಸಹಿತ ಆಗ್ಬಾರ್ದು. ಯುವಕರಿಗೆ ಸಾಧ್ಯವಾದಷ್ಟು ಒಂದು ಪ್ರಚೋದನೆ ಇಲ್ಲದೆ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನುವಂಥದ್ದನ್ನು ಹೇಳ್ತಾ, ವಿಶೇಷವಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ರು ಅವರು ಹೇಳಿದ್ದಾರೆ, ಎಲ್ಲರೂ ತಲವಾರು ಹಿಡ್ಕೊಳ್ಳಿ, ಚೂರಿ ಹಿಡ್ಕೊಳ್ಳಿ ಅಂತೇಳಿ ಅಂತ. ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೆ ವಯಸ್ಸು ಆದ್ಮೇಲಾದ್ರೂ ವಿವೇಕ ಬರಬೇಕಿತ್ತು. ಇನ್ನೂ ಅವರಿಗೆ ವಿವೇಕ ಯಾಕೆ ಬಂದಿಲ್ಲ ಅನ್ನುವಂಥದ್ದಷ್ಟೇ ನಮ್ಮ ಪ್ರಶ್ನೆ. ಅವ್ರು ಈಗಲೂ ಸಹಿತ ಆ ಪ್ರಚೋದನೆ. ಎರಡನೇ ಭಾಗವಾಗಿ ಸ್ಪೀಕರ್ ಅಂತ ಹೇಳಿದ್ರೆ ಇಟ್ ಇಸ್ ಎ ನಾನ್ ಪೊಲಿಟಿಕಲ್ ಪೋಸ್ಟ್ ಇದ್ದ ಹಾಗೆ. ಒಂದ್ಸತಿ ಒಬ್ಬ ವ್ಯಕ್ತಿ ಸ್ಪೀಕರ್ ಆಗಿ ಹೋದ್ಮೇಲೆ ಅವರು ಸಮಾಜದ ವಿಚಾರಗಳಿಗೆ ಸ್ಪಂದಿಸಬಹುದೇ ಹೊತ್ತು ರಾಜಕೀಯ ಪಕ್ಷಗಳ ವೇದಿಕೆಗಳಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಇವತ್ತು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿರ್ತಕ್ಕಂಥ ಸನ್ಮಾನ್ಯ ಯು ಟಿ ಖಾದರ್ ಅವರು ಒಬ್ರು ನ್ಯಾಯವಾದಿಯ ಕೆಲಸ ಮಾಡಿದವರು, ಅವ್ರ ತಂದೆ MLA ಆಗಿದ್ದವರು, ಇವರು ಹಲವಾರು ಅವಧಿಗಳಿಗೆ MLA ಆದವರು, ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದವರು, ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಅಂತ ಹೆಸರನ್ನು ಪಡೆದವರು. ಎಲ್ಲರೂ ಸೇರಿ ಅವರನ್ನ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಅನ್ನಾಗಿ ಮಾಡಿದ್ದಾರೆ. ಅಂತವರ ಮೇಲೆ ಅಸಂಬದ್ಧವಾದ ಶಬ್ದಗಳಿಂದ ಬಿಜೆಪಿ ಏನು ಟೀಕೆಯನ್ನ ಮಾಡ್ತಾ ಇದೆ. ಬಿಜೆಪಿಯವರು ಈ ಸಾಂವಿಧಾನಿಕ ಶಿಷ್ಟಾಚಾರವನ್ನ ಅನುಸರಿಸೋದನ್ನ ಬಿಜೆಪಿಯವರು ಕಲಿಬೇಕು ಅನ್ನೋದನ್ನ ನಾನು ಆಗ್ರಹಿಸ್ತಾ, ಅದೇ ರೀತಿಯಾಗಿ ಬೆಳ್ತಂಗಡಿಯ ಶಾಸಕರಾದಂತಹ ಶ್ರೀ ಹರೀಶ್ ಪೂಂಜಾ ಅವರು, ಅಲ್ಲಿಯ ಉಸ್ತುವಾರಿ ಸಚಿವರು, ನಮ್ಮೆಲ್ಲರ ನಾಯಕರು, ನಮ್ಮ ಕೆಪಿಸಿಸಿ ಮಾಜಿ ಅಧ್ಯಕ್ಷರಾದಂತಹ ದಿನೇಶ್ ಗುಂಡೂರಾವ್ ಅವ್ರ ಮೇಲೆ ಅವರು ರಿವರ್ಸ್ ಜೆಹಾದಿಗೆ ಒಳಗಾದವರು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಏನು ಇದರ ಅರ್ಥ? ದಿನೇಶ್ ಗುಂಡೂರಾವ್ ಅವರು ಪ್ರೀತಿಸಿ ಪರಸ್ಪರ ಎರಡು ಕುಟುಂಬಗಳನ್ನು ಒಪ್ಪಿ ಅಂತರ್ಧರ್ಮೀಯ ವಿವಾಹವನ್ನಾಗಿದ್ದಾರೆ. ಅದು ಅವರ ಖಾಸಗಿಯಾದಂತ ಬದುಕು. ದಿನೇಶ್ ಗುಂಡೂರಾವ್ ಆಗಿದ್ದಾರೆ, ಅವ್ರ ಪತ್ನಿಯಾಗಿ ಅವರ ರೀತಿ ರಿವಾಜುಗಳಲ್ಲಿ ಬದುಕ್ತಾ ಇದ್ದಾರೆ. ಒಬ್ಬನ ಖಾಸಗಿ ಬದುಕನ್ನು ಇಟ್ಕೊಂಡು ರಿವರ್ಸ್ ಜಹಾದಿಗೆ ಒಳಗಾಗಿದ್ದು ಅಂತ ಹೇಳ್ತಕ್ಕಂಥ ಹರೀಶ್ ಪುಂಜನಿಗೆ ಮೆದುಳು ನೆಟ್ಟಗಿದೆಯಾ ಅನ್ನೋದನ್ನ ಅವರು ಪ್ರಶ್ನೆ ಮಾಡಬೇಕು. ಅದೇ ರೀತಿಯಾಗಿ ಮೊನ್ನೆ ತೆಕ್ಕಾರು ಅಂತಕ್ಕಂಥ ಪ್ರದೇಶದಲ್ಲಿ ಒಂದು ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದ ವೇದಿಕೆಯಲ್ಲಿ ನಿಂತ್ಕೊಂಡು ಕೋಮು ಪ್ರಚೋದನಿಕರಾದಂತ ಮಾತುಗಳನ್ನಾಡಿ ಅವ್ರ ಮೇಲೆ ಕೇಸ್ ದಾಖಲಾಗಿದೆ. ಇವತ್ತು ನಿನ್ನೆ ದಿನ ದೇವಸ್ಥಾನದ ಸಮಿತಿಯ ಆಡಳಿತ ಸಮಿತಿಯವರು ಸ್ಪಷ್ಟ ಮಾಡಿದ್ದಾರೆ, ಆ ದೇವಸ್ಥಾನದ ಜಾತ್ರೆ ಬಯಲಿಗೆ ಜಾಗವನ್ನ ಯಾರು ಮಾಲೀಕರಾಗಿದ್ದಂತ ಮುಸಲ್ಮಾನರು ಜಾಗವನ್ನು ಕೊಟ್ಟಿದ್ದಾರೆ. ನಾವು ಈ ಊರಲ್ಲಿ ಸೌಹಾರ್ದತೆಯಿಂದ ಬದುಕ್ತಾ ಇದ್ದೀವಿ, ಇವ್ರು ಯಾಕೆ ಈ ರೀತಿಯಾದಂತ ಮಾತುಗಳನ್ನ ಆಡಿದ್ದಾರೆ ಅಂತ. ಅವರಿಗೆ ಜನಪರವಾದಂತ ಕೆಲಸ ಮಾಡ್ತಕ್ಕಂಥ ಹೊಣೆಗಾರಿಕೆ ಇಲ್ಲ. ಅವರಿಗಳಿಗಿಂತ ಕೋಮು ಪ್ರಚೋದಿತವಾದಂತ ಮಾತುಗಳನ್ನ ಆಡ್ಬೇಕು, ಈ ಮಾತುಗಳ ಮುಖೇನ ರಾಜಕಾರಣ ಮಾಡ್ಬೇಕು ಅಂತ ಹೇಳಿ ಅದೇನೋ ಹೇಳ್ತಾರೆ, 100 ಕೇಸ್ ಆದ್ರೂ ನಾನು ಬೆದರೋದಿಲ್ಲ ಅಂತ. ಮಾನ ಮರ್ಯಾದೆ ವಿವೇಕ ಅಂತ ಇದ್ರೆ ಜನಪರವಾದಂತ ವಿಚಾರಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಕ್ಕಂಥ ಪ್ರಯತ್ನವನ್ನ ಹರೀಶ್ ಪೂಂಜಾ ಅವರು ಮಾಡ್ಬೇಕಾಗ್ತದೆ. ಅದಿಲ್ಲದೆ ಹರೀಶ್ ಪೂಂಜಾ ಅವರು ಸ್ಪೀಕರ್ ಸ್ಥಾನದ ಮೇಲೆ, ಬಿಜೆಪಿಯವರು ಸ್ಪೀಕರ್ ಅವ್ರ ಮೇಲೆ ಅಗೌರವಯುತವಾದಂತ ಮಾತುಗಳನ್ನ ಆಡ್ತಕ್ಕಂಥದ್ದನ್ನ ಪಕ್ಷ ತೀವ್ರವಾದ ಶಬ್ದಗಳಲ್ಲಿ ಖಂಡಿಸ್ಬೇಕಾಗ್ತದೆ, ಖಂಡಿಸ್ತೀವಿ. ಅದಾದ್ಮೇಲೆ ಪಕ್ಷದ ಕಾರ್ಯಾಧ್ಯಕ್ಷರಾದಂತ ನಮ್ಮೆಲ್ಲರ ನಾಯಕರಾದಂತ ಶ್ರೀ ಮಂಜುನಾಥ್ ಭಂಡಾರಿ ಅವರು ನಿನ್ನೆ ಪ್ರೆಸ್ ಮೀಟ್ ಅನ್ನು ಮಾಡಿ ತುಂಬಾ ಸ್ಪಷ್ಟವಾಗಿ ಮಂಗಳೂರಿನಲ್ಲಿ ಹೇಳಿದ್ದಾರೆ. ಒಂದು, ಯಾರ್ಯಾರು ಏನೇನ್ ಕೆಲಸವನ್ನು ಮಾಡಬೇಕು ಅದನ್ನು ಮಾಡ್ಲಿಕ್ಕೆ ಅವರು ಸೀಮಿತರಾಗಬೇಕು. ಪೇಜಾವರ ಸ್ವಾಮಿಗಳು ಹಿಂದೂ ಸಮಾಜದ ಎಲ್ಲರಿಗೂ ಗುರುಗಳೋ ಅಥವಾ ಬಿಜೆಪಿ ಪಕ್ಷಕ್ಕೆ ಮಾತ್ರ ಅವರು ಗುರುಗಳೋ ಅನ್ನೋದನ್ನ ಅವರು ನಿರ್ಧಾರ ಮಾಡಬೇಕು. ಅವರಿಗೆ ಪೇಜಾವರ ಸ್ವಾಮಿಗಳಿಗೆ ಒಂದ್ ವೇಳೆ ರಾಜಕಾರಣವನ್ನು ಮಾಡಬೇಕು ಅಂತ ಆಸೆ ಇದ್ರೆ ನಮ್ದು ಏನೂ ತಕರಾರಿಲ್ಲ, ಅವರು ಒಂದು ರಾಜಕೀಯ ಪಕ್ಷದ ಸದಸ್ಯರಾಗಿ ಅವ್ರು ಬೇಕಾದ್ರೆ ಚುನಾವಣೆಯನ್ನು ನಿಂತ್ಕೊಳ್ಳಿ. ಇಲ್ಲ ಅಂತಂದ್ರೆ ಉಡುಪಿಯ ಅಷ್ಟಮಠಗಳಿವೆ, ಅಷ್ಟಮಠಗಳಲ್ಲಿ ಆಲ್ಮೋಸ್ಟ್ 7 ಮಠಗಳು ಯಾವ ರಗಳೆಗೆ ಹೋಗ್ತಾ ಇಲ್ಲ. ಒಡೆದಾಳ್ತಕ್ಕಂಥ ರಾಜಕಾರಣವನ್ನು ಮಾಡ್ತಾ ಇರೋದು ಯಾರು? ಪೇಜಾವರ ಸ್ವಾಮಿಗಳು ಮಾತ್ರ. ಉಳಿದ ಸ್ವಾಮಿಗಳು ಆ ರೀತಿ ಮಾಡ್ತಾ ಇಲ್ಲ. ಈಗ ಪೇಟದಲ್ಲಿ ಸುಗುಣೇಂದ್ರ ತೀರ್ಥ ಮಹಾಸ್ವಾಮಿಗಳಿದ್ದಾರೆ,
ಅವರು ವಿದೇಶ ಪ್ರವಾಸಕ್ಕೆ ಹೋದ್ರು ಅನ್ನೋ ಕಾರಣಕ್ಕಾಗಿ ಇದೇ ಪೇಜಾವರ ಸ್ವಾಮಿಗಳು ಅವ್ರ ವಿರುದ್ಧ ಸಂಚನ್ನು ರೂಪಿಸಿ ಅವರಿಗೆ ಪರ್ಯಾಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದೆ ಇರ್ತಕ್ಕಂಥ ಮನುಷ್ಯ, ಪಾಲ್ಗೊಳ್ಳದೆ ಇರ್ತಕ್ಕಂಥ ಪೇಜಾವರ ಸ್ವಾಮಿಗಳು ಯಾವ ಹಿಂದೂ ಸಮಾಜದ ಬಗ್ಗೆ ಮಾತಾಡ್ತಿದ್ದಾರೆ? ಸುಗಡೇಂದ್ರ ತೀರ್ಥ ಸ್ವಾಮಿಗಳು ಹಿಂದೂ ಸಮಾಜಕ್ಕೆ ಸೇರಿದವರಲ್ವಾ? ಪುತ್ತಿಗೆ ಮಠದ ಸ್ವಾಮೀಜಿಗಳು ಹಿಂದೂ ಸಮಾಜಕ್ಕೆ ಸೇರಿದವರಲ್ವಾ? ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳ್ತಕ್ಕಂಥವ್ರು ಯಾಕೆ ಪುತ್ತಿಗೆ ಮಠದ ಸ್ವಾಮಿಗಳ ಪರ್ಯಾಯಕ್ಕೆ ವಿರೋಧವನ್ನು ಮಾಡಿದ್ರು? ಅವರು ಪುತ್ತಿಗೆ ಮಠದ ಸ್ವಾಮಿಗಳು ವಿದೇಶಕ್ಕೆ ಹೋಗಿದ್ದು ಗೀತ ಪ್ರವಚನ ಕಾರ್ಯಕ್ರಮಗಳನ್ನು ನಡೆಸ್ಕೊಡೋದಕ್ಕಾಗಿ. ಆ ರೀತಿ ವಿದೇಶಕ್ಕೆ ಹೋಗಿದ್ದು ಇವ್ರಿಗೆ ಯಾಕೆ ಕಣ್ಣು ಕೆಂಪಾಗ್ಬೇಕು? ಅವ್ರಿಗೆ ಸಾಂವಿಧಾನಿಕ ಹಕ್ಕಿಲ್ವಾ? ಇಂಥ ವಿಚಾರಗಳಲ್ಲಿ ನಿನ್ನೆ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ಕೃಷ್ಣ ಈ ಅಷ್ಟಮಠಗಳಿಗೆ ಮೂಲದೇವ. ಕೃಷ್ಣನ ಕಾರುಣ್ಯ ಪೇಜಾವರ ಸ್ವಾಮೀಜಿಗಳಿಗೆ ಅರ್ಥ ಆಗಿದೆಯೋ ಇಲ್ಲೋ ಅನ್ನೋದನ್ನ ಅವರು ಸ್ಪಷ್ಟಪಡಿಸ್ಬೇಕು. ಕಾಂಗ್ರೆಸ್ ಪಕ್ಷ ಕೃಷ್ಣನ ಕಾರುಣ್ಯದ ವಿಚಾರಗಳನ್ನ ಇಟ್ಕೊಂಡು ಮಾತಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷ ವಸುದೈವ ಕುಟುಂಬಕಂ ಎನ್ನುವ ವಿಚಾರದ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿದೆ. ಇಂಥ ಹೊತ್ತಿನಲ್ಲಿ ಈ ರೀತಿಯಾದ ಅವಿವೇಕದ ಮಾತುಗಳನ್ನು ಆಡಬಾರದು ಅನ್ನೋ ಸಂಗತಿಗಳನ್ನು ಹೇಳ್ತಾ ಇತ್ತೀಚೆಗೆ ಒಂದು ಪ್ರಕರಣ ಆಯ್ತು. ಅದೇನು ಅಂದ್ರೆ CET ಪರೀಕ್ಷೆ ಸಂದರ್ಭದಲ್ಲಿ ಜನಿವಾರವನ್ನ ತೆಗೆಸ್ತಕ್ಕಂಥ ಕೆಲಸ ಆಯ್ತು. ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಸುತ್ತೋಲೆಗಳಲ್ಲಿ ಜನಿವಾರನ ತೆಗಿಬೇಕು ಅಂತ ಇರಲಿಲ್ಲ. ಇದನ್ನ ಮಧು ಬಂಗಾರಪ್ಪರು ಸ್ಪಷ್ಟಪಡಿಸಿದ್ರು, ನಮ್ಮ ಉಪಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ರು. ಸರ್ಕಾರದ ಸುತ್ತೋಲೆಗಳನ್ನು ತಪ್ಪಾಗಿ ಅರ್ಥೈಸಿರ್ತಕ್ಕಂಥ ಮೂರ್ಖ ಅಧಿಕಾರಿಗಳು ಇಂಥ ಕೆಲಸವನ್ನು ಮಾಡಿದ್ದಾರೆ. ಜನಿವಾರ ಅಂತಕ್ಕಂಥದ್ದು ಅದನ್ನು ಧರಿಸ್ತಕ್ಕಂಥವ್ರ ನಂಬಿಕೆ, ಅದು ಆ ನಂಬಿಕೆಗಳನ್ನು ನಾವೆಲ್ಲ ಗೌರವಿಸಬೇಕು. ಹಲವಾರು ಜನವರ್ಗಗಳು ಜನಿವಾರವನ್ನು ಧರಿಸ್ತವೆ, ಬೇರೆ ಬೇರೆ ಸಮುದಾಯಗಳು ಜನಿವಾರವನ್ನು ಧರಿಸ್ತವೆ. ಅದು ಅವರವರ ನಂಬಿಕೆಗಳ ಪ್ರಶ್ನೆ. ಅದನ್ನ ತಪ್ಪಾಗಿ ಅರ್ಥ ಮಾಡಿ ಅದನ್ನ ಜನಿವಾರವನ್ನು ತೆಗೆಸಕ್ಕಂತ ಪ್ರಯತ್ನವನ್ನ ಏನ್ ಮಾಡಿದ್ರು, ಆ ಅಧಿಕಾರಿಗಳಿಗೆ ಕಠಿಣ ಶಿಕ್ಷೆಯನ್ನು ಆಗಬೇಕು ಅಂತ ಹೇಳಿ ನಾವು ಕಾಂಗ್ರೆಸ್ ಪಕ್ಷ ಆಗ್ರಹಿಸಿದೆ ಮತ್ತು ಕಠಿಣ ಶಿಕ್ಷೆಯನ್ನು ಮಾಡಿಸ್ತೇವೆ ಅನ್ನುವಂಥದ್ದನ್ನು ಸಹಿತ ಸರ್ಕಾರ ಆಗಿದೆ, ತನಿಖೆಯನ್ನು ಮಾಡ್ತಾ ಇದೆ. ಇಲ್ಲಿ ಪ್ರಶ್ನೆ ಇರೋದು, ಇದೇ ಕೇಂದ್ರ ಸರ್ಕಾರ ರೈಲ್ವೆ ಎಕ್ಸಾಮಿನ್ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಜನಿವಾರವನ್ನು ತೆಗೆಸಬೇಕು ಅಂತ ಸುತ್ತೋಲೆಯನ್ನು ಕಳಿಸ್ತಲ್ಲ, ಯಾಕೆ ಬಿಜೆಪಿ ನಾಯಕರುಗಳು ಮಾತಾಡ್ತಾ ಇಲ್ಲ? ಯಾಕೆ ಬಿಜೆಪಿ ನಾಯಕರುಗಳಿಗೆ ಇದು ಸಬ್ಜೆಕ್ಟ್ ಆಗಿ ಕಾಣ್ತಾ ಇಲ್ಲ? ಸೊ ಈ ವಿಚಾರವನ್ನ ತುಂಬಾ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷ ಹೇಳುತ್ತೆ, ಬಿಜೆಪಿಯವರು ನಿಮ್ಮ ದ್ವಂದ್ವ ನೀತಿಯನ್ನು ಬರೀರಿ. ರಾಜ್ಯ ಸರ್ಕಾರ ಕೊಡದೇ ಇರ್ತಕ್ಕಂಥ ಸುತ್ತೋಲೆಗಳ ಆಧಾರದ ಮೇಲೆ ನನಗನ್ಸುತ್ತೆ ಆ ರೀತಿಯಾಗಿ ಯಾರು ತಪ್ಪಾಗಿ ಅರ್ಥೈಸಿಕೊಂಡು CET ಎಕ್ಸಾಮ್ ಸಂದರ್ಭದಲ್ಲಿ ಜನಿವಾರವನ್ನ ತೆಗೆಸಿದ್ದಾರೆ, ಆ ಜನಿವಾರವನ್ನ ಯಾರು ತೆಗೆಸಿರ್ತಕ್ಕಂಥ ಅಧಿಕಾರಿಗಳು ಅವರು ಮೋಸ್ಟ್ಲಿ ಬಿಜೆಪಿಯ ಬೆಂಬಲಿತ ಆದಂತ ಪ್ರಚೋದಿತವಾಗಿರ್ತಕ್ಕಂಥ ಗುಂಪಾಗಿರ್ಬೇಕು. ಯಾಕಂದ್ರೆ ಬಿಜೆಪಿ ಅವರು ಈಗ ಮಾತಾಡ್ತಿಲ್ಲ ಕೇಂದ್ರ ಸರ್ಕಾರದ ಸುತ್ತೋಲೆ ಬಂದ ಮೇಲೆ. ಆದ್ರೂ ಸಹಿತ ನಾನು ಈ ಸಂದರ್ಭದಲ್ಲಿ ಇಬ್ಬರನ್ನ ನಾನು ಅಭಿನಂದಿಸ್ತೇನೆ. ಒಂದು, ಕಾಂಗ್ರೆಸ್ ಪಕ್ಷದ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಈಶ್ವರ್ ಖಂಡ್ರೆ ಅವರು ಸ್ವತಃ ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾರೆ. ಯಾರು CET ಎಕ್ಸಾಮ್ ಅನ್ನು ಬರಲಿಕ್ಕೆ ಆಗದೆ ಹೊರಗುಳಿದಿದ್ದ ಆವತ್ತನಿಗೆ ಉಚಿತವಾದಂತ ಇಂಜಿನಿಯರಿಂಗ್ ಸೀಟ್ ಅನ್ನ ನನ್ನ ಸಂಸ್ಥೆಯಲ್ಲಿ ಕೊಡಿಸ್ತೇನೆ ಅನ್ನುವಂತ ಮಾತನ್ನ ಈಶ್ವರ್ ಖಂಡ್ರೆ ಹೇಳಿದ್ದಾರೆ, ಅವರಿಗೆ ಅಭಿನಂದಿಸ್ತೇನೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪು ಕೆಲಸವನ್ನ ಅದು ತಪ್ಪು ಅಂತ ಹೇಳಿ ನಾನೇನು, ನನ್ನ ಪಕ್ಷ ಅಲ್ಲ ಅದು, ವಿ ಸೋಮಣ್ಣ ಅವರು ಅದರ ವಿಚಾರದಲ್ಲಿ ಒಂದು ಪ್ರತಿಭಟನಾರ್ಥ ಪತ್ರವನ್ನು ಬರೆದು ಕ್ರಮವನ್ನು ಕೈಗೊಂಡಿದ್ದಾರೆ. ಅದ್ರ ಉಳಿದು ಬಿಜೆಪಿ ಯಾಕೆ ಮಾತಾಡ್ತಿಲ್ಲ? ಇಲ್ಲಿ ಪ್ರಹ್ಲಾದ್ ಜೋಶಿ ಅದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಇಲ್ಲಿಯ ಬಿಜೆಪಿ ನಾಯಕರುಗಳು ಯಾಕೆ ಮಾತಾಡ್ತಾ ಇಲ್ಲ? ರಾಜ್ಯದಲ್ಲಿ ಯಾರೋ ಅಧಿಕಾರಿಗಳು ತಪ್ಪಾಗಿ ಕೆಲಸ ಮಾಡಿದ್ರೆ ಬಹಳ ದೊಡ್ಡ ಧರ್ಮ ವಿರೋಧಿ ಕೃತ್ಯ, ಬಿಜೆಪಿ ಅವ್ರು ಮಾಡಿದ್ರೆ ಅದನ್ನ ಒಪ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬಿಜೆಪಿ ಅವರು ಇದ್ದಾರೆ. ಇದನ್ನ ಕಾಣಿಸುತ್ತೆ. ಮತ್ತು ಕಾಂಗ್ರೆಸ್ ಪಕ್ಷ ತುಂಬಾ ಸ್ಪಷ್ಟವಾಗಿ ನಾವು ಈ ರೀತಿಯಾದ ನಂಬಿಕೆಯ ಬಿಂಬಗಳೇನಿದೆ, ಯಾರು ದಾರವನ್ನು ಧರಿಸ್ತಾರೆ, ಯಾರು ಮಾಲೆಯನ್ನು ಧರಿಸ್ತಾರೆ, ನಮ್ಮ ಕಾಂಗ್ರೆಸ್ ಸರ್ಕಾರನೇ ಸಂವಿಧಾನದ ಮುಖೇನ ನಾವು ಸಿಖ್ರಿಗೆ ಕೃಪಾಣವನ್ನು ಧರಿಸ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಅವ್ರು ಆರ್ಮಿ ಪೊಲೀಸ್ ಆಫೀಸರ್ಸ್ ಆದ್ರೆ ಆ ಸಿಖ್ರ ಪೇಟವನ್ನು ಧರಿಸ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಜನರ ನಂಬಿಕೆಯನ್ನು ಗೌರವಿಸಿರ್ತಕ್ಕಂಥ ಪಕ್ಷ ನಾವು ಆ ರೀತಿಯಾಗಿ ಅದನ್ನ ಮಾಡುವಂಥದ್ದು. ಇನ್ನೊಂದು ಸಂಗತಿ, ಜಾತಿ ಗಣತಿ. ಕರ್ನಾಟಕದಲ್ಲಿ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಅಂದ ಕೂಡಲೇ ಸಿದ್ದರಾಮಯ್ಯ ಜಾತಿಯನ್ನು ಹೊಡಿತಕ್ಕಂಥ ಮನುಷ್ಯ ಅಂತ ಪ್ರಚಾರ ಮಾಡಿದ್ರು. ಕುಮಾರಸ್ವಾಮಿನೂ ಹಿಂದಕ್ಕೆ ಬೀಳಲಿಲ್ಲ, ಟ್ವಿಟರ್ ಮಾಡಿದ್ರು, ಏನು ಫೇಸ್ಬುಕ್ ಅಲ್ಲಿ ಬರೆದ್ರು, ಪ್ರೆಸ್ ಮೀಟ್ ಅನ್ನು ಮಾಡಿದ್ರು, ಜಾತಿನ ಹೊಡಿತಾ ಇದ್ದಾರೆ ಅಂತ. ಇವತ್ತು ಜಾತಿ ಗಣತಿಯನ್ನು ಮಾಡಬೇಕಾಗಿದ್ದು ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಕಾರಣಕ್ಕಾಗಿ ಜಾತಿ ಗಣತಿ ಬೇಕಾಗಿದೆ. ಸಂವಿಧಾನದ ಆಶಯಗಳನ್ನ ಮತ್ತಷ್ಟು ಸಮರ್ಪಕವಾಗಿ ವಿತರಣೆ ಮಾಡ್ಲಿಕ್ಕೋಸ್ಕರ ಜಾತಿ ಗಣತಿ ಬೇಕಾಗಿದೆ. ಜಾತಿ ಗಣತಿಯನ್ನು ಮಾಡಿಸ್ತೇವೆ ಅನ್ನೋದು ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋ ಆಗಿತ್ತು. ಮೊನ್ನೆ ನಡೆದಿರ್ತಕ್ಕಂಥ ಸದನದಲ್ಲಿ
ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು, ಜಾತಿ ಗಣತಿಯನ್ನ ಇದೇ ಸದನದ ಆದೇಶದ ಮೂಲಕ ನಾವು ಮಾಡಿಸ್ತೇವೆ ಅನ್ನುವಂಥದ್ದನ್ನ ಹೇಳಿದ್ರು. ಇವತ್ತು ಯಾರು ಜನಪರವಾಗಿ ಮಾತನಾಡಿದ್ರು, ಬಿಜೆಪಿಯ ಮ್ಯಾನಿಫೆಸ್ಟೋ ಅಲ್ಲ ಜಾತಿ ಗಣತಿ ಮಾಡ್ತೀವಿ ಅನ್ನೋದು, ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋವನ್ನ ಇವತ್ತು ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಿಜೆಪಿಯವರು ಗಪ್ಚುಪ್, ಇವರು ಮಾತಾಡ್ತಿಲ್ಲ. ಬೆಂಗಳೂರಿನ ಸೌತಿನ ತೇಜಸ್ವಿ ಸೂರ್ಯ ಮಾತಾಡ್ತಾ ಇಲ್ಲ, ಕುಮಾರಸ್ವಾಮಿ ಮಾತಾಡ್ತಾ ಇಲ್ಲ, ಆರ್ ಅಶೋಕ್ ಮಾತಾಡ್ತಿಲ್ಲ. ಅವರೇ ಅದೇ ಜಾತಿ ಗಣತಿಯ ವಿರುದ್ಧ ಕೆಟ್ಟದಾಗಿ ಮಾತಾಡಿದವರು ಈಗ ಮೋದಿ ಅವರು ಘೋಷಣೆ ಮಾಡೋದ ಕೂಡಲೇ ಅದನ್ನು ಬೆಂಬಲಿಸಿ ಮಾತಾಡ್ತಕ್ಕಂತ ಎರಡು ನಾಲಿಗೆಯ ವ್ಯಕ್ತಿಗಳಾಗಿ ಬಿಜೆಪಿಯವರು ಕಾಣ್ತಾ ಇದ್ದಾರೆ. ಆದ್ರೆ ಜಾತಿ ಗಣತಿ ಈ ದೇಶದಲ್ಲಿ ನಡಿಬೇಕು, ಸಂವಿಧಾನದ ಆಶಯಗಳು ಆಗ್ಬೇಕು, ನಮ್ಮ ಎಲ್ಲ ಸವಲತ್ತುಗಳು ಸಮಾನಾಗಿ ಎಲ್ಲ ಸಮುದಾಯಗಳಿಗೆ ತಲುಪುವಂತ ಆಗ್ಬೇಕು. ಆದ್ರಿಂದ ಕಾಂಗ್ರೆಸ್ ಪಕ್ಷ ವಿನಂತಿ ಮಾಡುತ್ತೆ, ಏನು ಈಗ ಕರ್ನಾಟಕದಲ್ಲಿ ಜಾತಿ ಗಣತಿಯ ಕಾರಣಕ್ಕಾಗಿ ನಾಗಮೋಹನ್ ದಾಸ್ ಆಯೋಗದ ಅಡಿಗಡೆ ಏನು ಸಮೀಕ್ಷೆ ನಡೀತಾ ಇದೆ, ಎಲ್ಲರೂ ಸಹಿತ ಅವರವರ ಜಾತಿಯನ್ನ ತುಂಬಾ ಸಮರ್ಪಕವಾಗಿ ಸರ್ವೇಯರ್ಸ್ಗಳ ಹತ್ರ ಡಿಕ್ಲೇರ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಬಿಜೆಪಿಯವರು ಯಾವ್ದಾದ್ರು ತಪ್ಪು ಮಾಹಿತಿಯನ್ನು ಕೊಡೋದ್ರಿಂದ ನಿಮ್ಮ ಸಮುದಾಯಕ್ಕೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಕ್ಕಳ ಭವಿಷ್ಯಗಳಿಗೆ ತೊಂದರೆ ಆಗ್ತದೆ. ಆದ್ರಿಂದ ಬಿಜೆಪಿಯವರ ಮಾತುಗಳಿಗೆ ಕಿವಿ ಹೊಡೆದೆ ಆ ರೀತಿಯಾದಂತ ಇದನ್ನು ಕೊಡಬೇಕು ಅನ್ನುವಂಥದ್ದನ್ನು ಹೇಳ್ತಾ, ಮೊನ್ನೆ ಪಹಲ್ಗಾಮ್ ಅಟ್ಯಾಕ್ ಆಯ್ತು. ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆದಾಗ ಕಾಂಗ್ರೆಸ್ ಪಕ್ಷ ಹೇಳಿದೆ, ಕೇಂದ್ರ ನಾಯಕತ್ವ ಹೇಳಿದೆ, ನಾವು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ತೆಗೆದುಕೊಳ್ಳಬಹುದಾದ ಭಯೋತ್ಪಾದನಾ ನಿಗ್ರಹ ಕಾರ್ಯಕ್ರಮಗಳಿಗೆ ನಾವು ಬೆಂಬಲವನ್ನ ಕೊಡ್ತೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದ್ರೆ ಸರ್ವಪಕ್ಷ ಸಭೆ ಇಂಥ ಸಂದಿಗ್ಧ ಸಂದರ್ಭದಲ್ಲಿ ನಡೀತಿರೋ ಹೊತ್ತಿನಲ್ಲಿ ಅದನ್ನು ಅಟೆಂಡ್ ಮಾಡದೆ ಪ್ರಧಾನ ಮಂತ್ರಿ ಚುನಾವಣಾ ಪ್ರಚಾರಕ್ಕೆ ಬಿಹಾರಕ್ಕೆ ಹೋಗಿರೋದು. ಇವತ್ತಿಗೂ ಸಹಿತ ಅಲ್ಲಿ ಯಾರು ಹುತಾತ್ಮರಾಗಿದ್ದಾರೆ, ಕೊಲೆ ಆಗಿದ್ದಾರೆ, ಕಗ್ಗೊಲೆ ಆಗಿದ್ದಾರೆ, ಭಯೋತ್ಪಾದನಾ ದಾಳಿಗೊಳಗಾಗಿದ್ದಾರೆ, ಆ ಕುಟುಂಬಗಳಿಗೆ ಇನ್ನೂ ಪರಿಹಾರವನ್ನು ಕೊಡದೇ ಇರೋದು, ಆ ಕುಟುಂಬಗಳನ್ನ ಭೇಟಿ ಮಾಡಿ ಸಂತೈಸದೇ ಇರೋದನ್ನ ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸ್ತಾ, ಗಡಿ ಭಾಗದಲ್ಲಿದೆ ಪಹಲ್ಗಾಮ್, ನಮ್ಮ LOC ಯಲ್ಲಿದೆ, ಲೈನ್ ಆಫ್ ಕಂಟ್ರೋಲ್, ಅಂತ ಜಾಗದಲ್ಲಿ ಪ್ರವಾಸಿಗರು ಹೋಗ್ತಕ್ಕಂಥ ಜಾಗದಲ್ಲಿ ಸೆಕ್ಯೂರಿಟಿ ಪೀಪಲ್ಗಳನ್ನ ನಿಲ್ಲಿಸದೇ ಇರತಕ್ಕಂತ ಕೇಂದ್ರ ಸರ್ಕಾರದ ಕ್ರಮವನ್ನ, ಗುಪ್ತಚರ ಇಲಾಖೆಯ ಸ್ಪಷ್ಟ ವೈಫಲ್ಯವನ್ನ ಮತ್ತು ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ ಸರ್ವಪಕ್ಷದ ಸಭೆಯಲ್ಲಿ, ಪ್ರಧಾನಿ ಆಬ್ಸೆಂಟ್ ಅಲ್ಲಿ. ಯಾಕಂದ್ರೆ ನಮ್ಮ ಪ್ರಧಾನ ಮಂತ್ರಿಗಳಿಗೆ ಆಗಿರೋ ತಪ್ಪನ್ನು ಒಪ್ಕೊಳ್ತಕ್ಕಂಥ ವಿವೇಕ ಇಲ್ಲ. ಅವರು ಉಳಿದವರೆಲ್ಲ ಒಪ್ಕೊಂಡಿದ್ದಾರೆ ನಮ್ಮಿಂದ ತಪ್ಪಾಗಿದೆ ಅಂತ. ಆ ತಪ್ಪಾಗಿರ್ತಕ್ಕಂಥ ಜನ ಒಪ್ಕೊಂಡಿದ್ದಾರೆ. ಆದ್ರಿಂದ ಈಗಲೂ ಸಹಿತ ಈಗ ಸುದ್ದಿ ಬರ್ತಾ ಇದೆ, ಆಪರೇಷನ್ ಸಿಂಧೂರ್ ಅಂತ ಹೇಳಿ ಕಾರ್ಯಕ್ರಮವನ್ನ ನಮ್ಮ ಆರ್ಮಿ ಕೈಗೊಂಡಿದೆ ಅಂತ. ಹಾಗಾಗಿ ಭಾರತದ ಆರ್ಮಿಗೆ ನೈತಿಕವಾಗಿ ನಾವೆಲ್ಲರೂ ಸಹಿತ ಬೆಂಬಲವನ್ನ ಕೊಡ್ತಾ ಗಡಿಯಲ್ಲಿ ಶಾಂತಿ ನೆಲೆಸುವಂತಾಗ್ಬೇಕು. ಇನ್ನೊಂದು ಭಯೋತ್ಪಾದನಾ ಕೃತ್ಯ ಈ ದೇಶದಲ್ಲಿ ನಡೆಯುವಂತ ಆಗ್ಬಾರ್ದು. ಹಾಗಾಗಿ ಆಪರೇಷನ್ ಸಿಂಧೂರ ಭಾರತಕ್ಕೆ ಯಶಸ್ಸನ್ನ ತಂದು ಕೊಡ್ಲಿ ಅಂತ ಎಲ್ಲ ದೇವರಲ್ಲೂ ಸಹಿತ ನಾವು ಪ್ರಾರ್ಥನೆಯನ್ನು ಮಾಡ್ತಾ, ಸಕಲ ಧರ್ಮ ದೇವತೆಗಳಲ್ಲೂ ಸಹಿತ ನಾವು ಪ್ರಾರ್ಥನೆಯನ್ನು ಮಾಡ್ತಾ, ಭಾರತದಲ್ಲಿರ್ತಕ್ಕಂಥ ಎಲ್ಲ ಧರ್ಮಾಚರಣೆಯನ್ನು ಒಳಗೊಂಡತಕ್ಕಂಥ ಜನ ಸಹಿತ ಇವತ್ತು ಆಪರೇಷನ್ ಸಿಂಧೂರ ಯಶಸ್ವಿ ಆಗ್ಬೇಕು, ಭಾರತಕ್ಕೆ ಗೆಲುವಾಗ್ಬೇಕು, ವಿಶ್ವದ ಎಲ್ಲೂ ಸಹಿತ ಭಯೋತ್ಪಾದನಾ ಚಟುವಟಿಕೆಗಳು ನಡಿಬಾರದು ಅನ್ನುವಂತಹ ವಿನಂತಿಯನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಹಾಗಾಗಿ ಈ ಪತ್ರಿಕಾಗೋಷ್ಠಿಗೆ ಇಷ್ಟು ಬಿಂದುಗಳ ಆಧಾರದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಬೇಕಾಯ್ತು. ನೀವೆಲ್ಲರೂ ಬಂದಿರತಕ್ಕಂಥದ್ದಕ್ಕೆ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸ್ತಾ, ಈ ವಿಶೇಷವಾಗಿ ಪ್ರೆಸ್ ಮೀಟ್ ಅಲ್ಲಿ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರಾದಂಥ KS ರವೀಂದ್ರ ಅವರು, ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಂಜುನಾಥ್ ಅವರು, ವಕ್ತಾರರಾದಂಥ ನವೀನ್ ಕರವಾನೆ, ಸಹ ವಕ್ತಾರರಾದಂಥ ಶ್ರೀ ಸಂತೋಷ್ ಕುಲಾಸ್ ಅವರು, ಕೀರ್ತಿ ಅವರು, ಪಕ್ಷದ ಹೋಬಳಿ ಅಧ್ಯಕ್ಷರಾದಂಥ ಪ್ರಕಾಶ್ ಪೂಜಾರಿ ಅವರು, ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಹರೀಶ್ ಅಮೀನ್ ಅವರು, ಹಿರಿಯ ನಾಯಕರು ಉಪಾಧ್ಯಕ್ಷರಾದಂಥ ವಣಿತೂರು ರತ್ನಾಕರ್ ಅವರು, ಸಂದೇಶ್ ಪ್ರಶಾಂತ್ ಅವರು, ರಜಿತ್ ಪಕ್ಷದ ಹೋಬಳಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ವಕೀಲರು, ಅದೇ ರೀತಿ ಆಸ್ಕೋಡ್ ನಾಗೇಶಣ್ಣ ಲೇಟ್ ಆಗಿ ಬಂದು ಸೇರ್ಕತ್ತಿದ್ದಾರೆ, ಆಸ್ಕೋಡ್ ನಾಗೇಶಣ್ಣ ಅವರು ಎಲ್ಲರೂ ಸಹಿತ ಉಪಸ್ಥಿತರಿದ್ದಾರೆ. ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಈಗ CET ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ಶನಿವಾರ ಕಟ್ ಮಾಡಿದ ವಿಚಾರ ಮೊನ್ನೆ ನಡೆದಂತ ನೀಟ್ ಪರೀಕ್ಷೆ ಸಂದರ್ಭದಲ್ಲೂ ಕೂಡ ಕಳೆದ 2-3 ಭಾಗದಲ್ಲಿ ಅದೇ ಕಂಟಿನ್ಯೂಷನ್ ಅಂದ್ರೆ ಅಧಿಕಾರಿಗಳಿಗೆ ಸರ್ಕಾರದ ಮೇಲೆ ಅಲ್ಲ, ಅದೇ ಪ್ರಶ್ನೆ ಇರೋದು ಸರ್. ಈಗ ನೀಟ್ ಪರೀಕ್ಷೆಯನ್ನ ನಡೆಸ್ತಕ್ಕಂಥದ್ದು ಯಾರು ಅಂತಂದ್ರೆ ಕೇಂದ್ರ ಸರ್ಕಾರ, ಅದು ಕೇಂದ್ರದ ಕಾರ್ಯಕ್ರಮ. ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಸುತ್ತೋಲೆಗಳಲ್ಲೂ ಸಹಿತ ಆ ರೀತಿಯಾದ ಸ್ಪಷ್ಟನೆ ಯಾವುದೂ ಇಲ್ಲ. ಅದನ್ನ ನಮ್ಮ ಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಇದನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಮತ್ತು
ಬಿಜೆಪಿಯ ಸುತ್ತೋಲೆ ಸರ್ಕಾರ, ಕೇಂದ್ರ ಸರ್ಕಾರ ಇದೆ, ಅವರು ಸ್ಪಷ್ಟ ಸುತ್ತೋಲೆನ ಕಳಿಸ್ತಾರೆ, ಜನಿವಾರನ ತೆಗಿಸ್ಬೇಕು ಅಂತ ನೀಟ್ ಪರೀಕ್ಷೆಯಲ್ಲಿ ಎಲ್ಲ ತಾಳಿಯನ್ನು ತೆಗಿಸ್ಬೇಕು ಅಂತ ಇದನ್ನ ಕಳಿಸ್ತಾರೆ. ಆದ್ರೆ ಕರ್ನಾಟಕ ಸರ್ಕಾರ ಅದನ್ನು ಕಳಿಸ್ಲಿಲ್ಲ. ಅದರಿಂದ ಅದನ್ನೇ ಸ್ಪಷ್ಟಪಡಿಸಿದೆ. ಮೋಸ್ಟ್ಲಿ ಅಧಿಕಾರಿಗಳಲ್ಲೂ ಸಹಿತ ಕೆಲವರು ಆರ್ ಎಸ್ ಎಸ್ ಮತ್ತು ಬಿಜೆಪಿ ಕಂಪ್ಲೀಟ್ ಮಾಡಿದೆ ಅಲ್ಲ, ಪ್ರಶ್ನೆ ಕಂಪ್ಲೀಟ್ ಮಾಡಿ. RSS ಅದನ್ನೇ ಸ್ಪಷ್ಟ, RSS ಮತ್ತು ಬಿಜೆಪಿಯ ಪ್ರಚೋದಿತವಾಗಿರ್ತಕ್ಕಂಥ ಅಧಿಕಾರಿಗಳು ಇರಬಹುದು, ಇದ್ದಿರಬಹುದು, ಇದ್ದಾರೆ ಅನ್ನುವಂಥದ್ದನ್ನು ತುಂಬಾ ಸ್ಪಷ್ಟವಾಗಿ ಹೇಳ್ತೇವೆ. ಅವರು ರಾಜ್ಯ ಸರ್ಕಾರಗಳಿಗೆ ಏನಾದ್ರೂ ಮಾಡಿ ಮುಜುಗರವನ್ನು ತರಬೇಕು ಅನ್ನುವ ಕಾರಣಕ್ಕಾಗಿ ಇಂಥ ಕೆಲಸವನ್ನು ಮಾಡ್ತಾರೆ. ಅಂತ ಅಧಿಕಾರಿಗಳಿಗೆ ಕಾನೂನು ಪ್ರಕಾರ ಏನ್ ಶಿಕ್ಷೆಯನ್ನು ಕೊಡಿಸ್ಬೇಕು ಆ ಶಿಕ್ಷೆಯನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅದನ್ನು ಮಾಡುತ್ತೆ. ಅದನ್ನು ತುಂಬಾ ಸ್ಪಷ್ಟವಾಗಿ ಶೃಂಗೇರಿ ಪೂಜ್ಯ ಶ್ರೀಗಳ ಸಮಕ್ಷಮ ಬೆಳ್ತಂಗಡಿಯಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು. ಮತ್ತು ಅದು ನನ್ನ ಪ್ರೆಸೆನ್ಸ್ ಅಲ್ಲೇ ಅದನ್ನ ಆ ಉಲ್ಲೇಖವನ್ನ ಅವ್ರು ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳಿಗೆ ಮುಜುಗರ ತರಲಿ ಅಂತ ಹೇಳಿ ಕಾಂಗ್ರೆಸ್ ಗುಂಪು ಯಾಕೆ ಈ ತರ ಮಾಡಿಸಿರ್ಬೋದು? ಅಲ್ಲ, ಅದು ನಿಮ್ಗೆ ಬಿಜೆಪಿ ಯಾರು ಹಿಂಗೆ ಹೇಳ್ಕೊಟ್ಟಿರ್ಬೋದು ನಾಗರಾಜ್ ಅವರೇ. ಆದ್ರೆ ಕಾಂಗ್ರೆಸ್ ಇದೊಂದು ಗುಂಪು ಮಾಡಕ್ ಆಗಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಜನರನ್ನ ಕಾರ್ಯಕರ್ತರನ್ನಾಗಿ ಮಾಡಿದೆ. RSS ಯಾರ್ಯಾರನ್ನ ಕಾರ್ಯಕರ್ತರನ್ನ ಮಾಡ್ಕೊಂಡಿದೆ? ಸರ್ಕಾರಿ ಶಾಲೆ ಮೇಷ್ಟ್ರುಗಳಿಂದ ಹಿಡಿದು, ಸರ್ಕಾರಿ ಅಧಿಕಾರಿಗಳಿಂದ ಹಿಡಿದು, ಪತ್ರಕರ್ತರುಗಳಿಂದ ಹಿಡಿದು ಅವ್ರುಗಳನ್ನ ಬೇರೆ ಬೇರೆ ವೇದಿಕೆ ಕೊಟ್ಟು ಅವ್ರುಗಳನ್ನೆಲ್ಲ ಅವ್ರ ಸಂಘಟನೆ ಸಂಚಾಲಕರನ್ನಾಗಿ ಮಾಡಿದೆ. ಅವ್ರನ್ನ ABVP ಪತ್ರಕರ್ತರನ್ನ ABVP ಕಾರ್ಯಕರ್ತರನ್ನಾಗಿ ಮಾಡಿದೆ, RSS ಕಾರ್ಯಕರ್ತರನ್ನಾಗಿ ಮಾಡಿದೆ, ಬಜರಂಗ ದಳದ ಕಾರ್ಯಕರ್ತರನ್ನಾಗಿ ಮಾಡಿದೆ, ಬಿಜೆಪಿ ಕಾರ್ಯಕರ್ತರನ್ನಾಗಿ ಮಾಡಿದೆ. ಬೇರೆ ಕಾಂಗ್ರೆಸ್ ಪಕ್ಷ ಯಾವುದೇ ಅಧಿಕಾರಿಗಳನ್ನ ಆ ರೀತಿ ಕರ್ಕೊಂಡು ರಕ್ಷಾ ಬಂಧನಕ್ಕೂ ಕರ್ಕ ಬಂದಿಲ್ಲ, ಗುರುಪೂಜೆಗೂ ನಾವು ಕರ್ಕ ಬಂದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಕಾರ್ಯಕ್ರಮ ಸರ್ಕಾರಿ ಅಧಿಕಾರಿಗಳನ್ನ ಸರ್ಕಾರಿ ಕಾರ್ಯಕ್ರಮ ಮಾಡುತ್ತೆ. ಪಕ್ಷದ ಚೌಕಟ್ಟಿನ ಯಾವ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷ ಯಾವ ಕಾರ್ಯಕ್ರಮ ಮಾಡಿದೆ, ಯಾವ್ದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಹೊರತುಪಡಿಸಿ ಯಾವ್ದಾದ್ರು ಒಂದನ್ನ ಕಾಂಗ್ರೆಸ್ ಪಕ್ಷ ಮಾಡಿದ್ದನ್ನು ತೋರಿಸಿದ್ರೆ ನಾವು ಹೋಗ್ತೀವಿ. ಆದ್ರೆ ಮಂಜುನಾಥ್ ಕಾಂಗ್ರೆಸ್ ಪಕ್ಷದಲ್ಲಿ, ನವೀನ್ ಕಿರಣ್ ಕಾಂಗ್ರೆಸ್ ಪಕ್ಷದಲ್ಲಿ, ನಾವು ಅಟ್ ದ ಸೇಮ್ ಟೈಮ್ ಸಾಹಿತ್ಯ ಪರಿಷತ್ತಲ್ಲಿ ಇರ್ಬೋದು, ಇನ್ಯಾವ್ದು ಸಂಸ್ಥೆಗಳಲ್ಲಿ ಇರ್ಬೋದು. ಅದೇನು ಬಿಜೆಪಿಯವರಿಗೆ ಬರ್ಕೊಟ್ಟಿಲ್ಲ. ಬಿಜೆಪಿಯವರಿಗೆ ಬರ್ಕೊಟ್ಟಿದ್ರೆ ಮಹೇಶ್ ಜೋಶಿ ಏನು ಹಲ್ಕಟ್ ಕೆಲಸ ಮಾಡ್ತಿದ್ದಾರೆ ಸಾಹಿತ್ಯ ಪರಿಷತ್ತಲ್ಲಿ, ಹಂಗೆ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಅಂತದಕ್ಕೆ ಇಂಟರ್ಫಿಯರ್ ಆಗಿದೆ. ಎಲ್ಲ ಏನ್ ಹಲ್ಕಟ್ ಕೆಲಸ ಮಾಡ್ತಿದ್ದಾರೆ ಅಂದ್ರೆ, ಮಹೇಶ್ ಜೋಶಿ ಮಂಡ್ಯದಲ್ಲಿ ಬರ್ಕೊಳ್ಳಿ, ನೀವು ಬರಿಬೇಕು. ಮಹೇಶ್ ಜೋಶಿ ಮಾಡಿರೋ ಹಲ್ಕಟ್ ಕೆಲಸ ಏನಂದ್ರೆ, ಮಂಡ್ಯದಲ್ಲಿ ಸಾಹಿತ್ಯ ಪರಿಷತ್ತಿನ ಲೆಕ್ಕಾಚಾರವನ್ನ ಇವತ್ತಿಗೂ ಕೊಟ್ಟಿಲ್ಲ, ಸ್ಮರಣ ಸಂಚಿಕೆಯನ್ನ ಇವತ್ತಿಗೂ ಜಾರಿಗೆ ತಂದಿಲ್ಲ, ಮತ್ತು ಸರ್ವ ಸದಸ್ಯರ ಬೆಂಬಲವನ್ನು ಪಡೆಯದೆ ಬೇರೆ ಜಾಗದಲ್ಲಿ ಗುಪ್ತವಾದ ಸಭೆಯನ್ನು ಮಾಡಿ ಬೈಲಾಗಳಿಗೆ ತಿದ್ದುಪಡಿಯನ್ನು ತಂದು ಮಹೇಶ್ ಜೋಶಿ ತಾನೇ ಶಾಶ್ವತವಾಗಿ ಅದರಲ್ಲಿ ಪದಾಧಿಕಾರಿಯಾಗಿ ಇರಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಇಡೀ ರಾಜ್ಯದಲ್ಲಿ ಎಲ್ಲ ಚಿಂತಕರು ಎಲ್ಲರೂ ಸಹಿತ ಚರ್ಚೆ ಮಾಡ್ತಿದ್ದಾರೆ. ಮೊದಲ ಬಾರಿಗೆ ಸಾಹಿತ್ಯ ಪರಿಷತ್ತಿಗೆ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಿ ಅಂತ ವಿನಂತಿ ಮಾಡೋ ಪರಿಸ್ಥಿತಿಗೆ ಇದೇ ರಾಜ್ಯದ ಸಾಹಿತ್ಯ ಪರಿಷತ್ ಬಂದಿದೆ. ಅದು ಮಹೇಶ್ ಜೋಶಿ ಕೆಳಗಡೆ ಇದೆ. ಮಹೇಶ್ ಜೋಶಿ ಒಬ್ಬ RSS ವರ್ಕರ್, ಮಹೇಶ್ ಜೋಶಿ ಒಬ್ಬ ಬಿಜೆಪಿಯ ಕಾರ್ಯಕರ್ತ. ಸಾಹಿತ್ಯ ಪರಿಷತ್ ಸಂಪೂರ್ಣ ಒಡೆದು ಹೋಳಾಗಿದೆ. ಅದು ಮಹೇಶ್ ಜೋಶಿ ಅದಕ್ಕೆ ಕಾರಣ. ಅವರು ಚುನಾವಣೆಯ ಕರಪತ್ರದಲ್ಲೇ ಇತ್ತಲ್ಲ, ಮಹೇಶ್ ಜೋಶಿ ಅದಕ್ಕೆ ಸಂಪೂರ್ಣ ಕಾರಣ. ಅಲ್ಲ, ಅದೇ ಅದು ಮೊನ್ನೆ ಮಂಗಳೂರಲ್ಲಿ ಯತ್ನ ಇತ್ತಲ್ಲ, ಏನು ಕೊಲೆ ಆಗಿದೆ, ಅದಕ್ಕಿಂತ ಮುಂಚೆ ಇದನ್ನ ಟಾರ್ಗೆಟ್ ಮಾಡಿ ಹೊಡಿತೀವಿ ಅಂತ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಆಗ್ತದಂತೆ. ಎಲ್ಲೋ ನೋಡಿದ್ರೆ ಪೊಲೀಸ್ ಇಲಾಖೆ ಇದರಲ್ಲಿ ವೈಫಲ್ಯ ಆಗಿದೆ, ರಾಜ್ಯ ಸರ್ಕಾರ ವಿಫಲ ಆಗಿದೆ. ಈ ವಿಫಲತೆಯಿಂದನೇ ಕೊಲೆ ಆಗಿದೆ ಅಂತ ಬಿಜೆಪಿ ಆರೋಪ. ಯಾರ್ದು? ಬಿಜೆಪಿ ಅವ್ರ ಕಾಲದಲ್ಲೇ ಶಿವಮೊಗ್ಗದಲ್ಲಿ ಹರ್ಷನ್ ಕೊಲೆ ಆಯ್ತು. ಬಿಜೆಪಿ ಅವ್ರ ಆಡಳಿತದಲ್ಲಿದ್ದಾಗ ಹರ್ಷನ್ ಕೊಲೆ ಆಯ್ತು. ಹರ್ಷನ್ ಕೊಲೆ ಆದಾಗ ಹೇಳಿದ್ದೇನು ಇವರು? ಇದೇ ರೀತಿ ಆಪಾದನೆ ಇವತ್ತು. ಒಂದ್ ನಿಮಿಷ ಕಂಪ್ಲೀಟ್. ಒಂದ್ ನಿಮಿಷ ಹೇಳ್ತೀನಿ.